ಮಾತಾಡ್ತಾರೆ. ಯಾಕಂದರೆ ಈ ಮಾತನ್ನು ನಾವಿಲ್ಲಿ ನೆನಪಿಸಬೇಕಾಗ್ಯದಪ್ಪ ಅಂತಂದರೆ ಇವತ್ತಿನ ವೈದ್ಯಕೀಯ ಖರ್ಚುಗಳು ನೋಡಿದಾಗ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ರೋಗ ಇರ್ತದೋ ದೊಡ್ಡ ರೋಗ ಇರ್ತದೋ ಗೊತ್ತೂ ಆಗಲಾರಂಥ ಪರಿಸ್ಥಿತಿ ಒಳಗೆ ಇವತ್ತು ಯಾರಾದರೂ ರೋಗ ಬಂದದಂದ್ರೆ ಭಯ ಪಡುವಂಥ ಪ್ರಸಂಗ ಆಗಿಬಿಟ್ಟದ. ಯಾಕಂದ್ರೆ ವೈದ್ಯಕೀಯ ವೆಚ್ಚ ಆ ರೀತಿ ಆಗಿಬಿಟ್ಟದ. ಅದೇ ರೀತಿ ಕೋರ್ಟ್ಗಳು, ಅದರಲ್ಲೂ ಸಿವಿಲ್ ನ್ಯಾಯಾಲಯದ ಕೋರ್ಟ್ಗಳ ಡಿಸಿಷನ್ಗಳಂತೆ ನ್ಯಾಯಾಲಯಗಳಲ್ಲಂತೂ ಪ್ರೊಲಾಂಗ್ ದಿನ ದುಡ್ತಾವೆ ಡೇಟ್ ಮೇಲೆ ಡೇಟ್ ತಾರೀಖ್ ಪೇ ತಾರೀಖ್ ಅನ್ನುವಂಥದ್ದು ಒಂದು ಫಿಲ್ಮು ಬಂದು ಸಾಕಷ್ಟು ಬಂದಿದ್ದು ಆ ಮಾತು ಮೇಲೆ. ಆದರೂ ಸರಿಯಾದ ಸಮಯಕ್ಕೆ ವಿದಿನ್ ಟೈಮ್ದಾಗ ನ್ಯಾಯ ಸಿಕ್ಕಿದ್ದ ಒಂದು ಏನಪ್ಪ ವಿರಳ ಉದಾಹರಣೆಗಳು ಇವತ್ತು ನಾವು ಹೇಳ್ಬೋದು. ಇಂಥ ಪ್ರಸಂಗದಲ್ಲೇ ಕಕ್ಷಿದಾರರಿಗೆ ತ್ವರಿತವಾಗಿ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಹೊಸ ಕಾನೂನನ್ನು 2024 ಡಿಸೆಂಬರಲ್ಲಿ ನಡೆದಂಥ ಬೆಳಗಾವಿ ನಮ್ಮ ವಿಧಾನಮಂಡಲದಲ್ಲಿ ನಡೆದಂಥ ಒಂದು ಸಂದರ್ಭದಲ್ಲೇ ಒಂದು ಮಸೂದೆ ಪಾಸಾಗಿ ನಮ್ಮ ರಾಷ್ಟ್ರಪತಿಯವರ ಅಂಕಿತಕ್ಕೆ ಹೋಗಿತ್ತು ಅಥವಾ ನಮ್ಮ ರಾಜ್ಯಪಾಲರ ಅಂಕಿತಕ್ಕೆ ಹೋಗಿತ್ತು. ಅದು ಇವತ್ತು ಅಂಕಿತಾಗಿ ಕಾನೂನು ಆಗ್ಯದ. ಎಷ್ಟು ಸಾಧ್ಯದೋ ಅಷ್ಟು ಕ್ವಿಕ್ಕಾಗಿ, ಅದು 2 ತಿಂಗಳೊಳಗೆ ನೀವು ಸಿವಿಲ್ ದಾವಾ ಹೂಡ್ರಿ, ಯಾವ ದಾವಾ ಹೂಡ್ರಿ, 2 ತಿಂಗಳೊಳಗೆ ನಿಮ್ಮ ನಿರ್ಣಯ ಬರಬೇಕು, ತೀರ್ಪು ಬರಬೇಕು ಅನ್ನುವಂಥ ಒಂದು ಹೊಸ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದ್ದೀವಿ ಅನ್ನುವಂಥ ಮಾತನ್ನು ನಮ್ಮ ಎಸ್.ಕೆ. ಪಾಟೀಲ್ ಹೇಳ್ತಾ ಇದ್ದಾರೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಿನಿಸ್ಟರ್ ಅವರೇ ಹೇಳ್ತಾ ಇದ್ದಾರೆ, ಇದೊಂದು ಕ್ರಾಂತಿಕಾರಕ ತಿದ್ದುಪಡಿ. ಯಾಕಂದರೆ 2 ತಿಂಗಳದಾಗ ಡಿಸಿಷನ್ ಹೊರಗೆ ಬರುವಂಥದ್ದು. CPC ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ. CPC ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ.